ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಬ್ಬ ಪ್ರೆಗ್ನೆನ್ಸಿ ಜರ್ನಿ ಹೇಗೆ ನಡೀತಾ ಇದೆ ಅಂತ ಕೇಳೋದಾದರೆ ಏನು ಹೇಳೋದು, ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್ಸ್ ಇದೆ. ಈ ನಡುವೆ ಊಟ ಆಗಿದ ತಕ್ಷಣ ಸ್ವಲ್ಪ ಹೊತ್ತು 1-2 ಅವರು ರೆಸ್ಟ್ ಮಾಡೋ ಹಾಗಾಗಿದೆ. ಇವತ್ತು ಸಹ ಆ್ಯಸ್ ಯೂಶಲ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ ನಾನಿಲ್ಲಿ ಫ್ರೆಶ್ ಅಪ್ ಆಗಿ ಬಂದು ಕೂದಲನ್ನ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಕೂದಲು ಹಸಿ ಇರುವಾಗಲೇ ಸ್ವಲ್ಪ ಸಿಕ್ ಬಿಡಿಸ್ಕೊಳ್ಳೋಣ ಅಂತ ಕೂದಲು ಸಿಕ್ ಬಿಡಿಸ್ಕೊಂಡೆ. ತುಂಬ ಲೇಟಾಗಿ ಗ್ರೋ ಆಯಿತು ಅಂತ ಹೇಳ್ಬೋದು ನನ್ನ ಕೂದಲು. ಹಬ್ಬ ಅಂದ್ರೂ ಇಷ್ಟುದ್ದ ಬಂದಿದೆ, ಇವಾಗ ನೋಡ್ಬೋದು. ಕೂದಲು ಆಗಾಗ ಮುಂದೆ ಬರ್ತಿದ್ರೆ ಒಂಥರ ಇರಿಟೇಷನ್ ಆಗುತ್ತೆ ಈ ಬಿಸಿಲಿಗೂ ಈ ಸೆಕೆಗೂ. ಸೊ ಹಾಗಾಗಿ ಒಂದು ಚಿಕ್ಕ ಕ್ಲಿಪ್ ಹಾಕ್ಕೊಳ್ತಾ ಇದ್ದೀನಿ, ಕೂದಲು ಆರಬೇಕಲ್ವಾ. ಹಾಗಾಗಿ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಏನು ಮಾಡ್ತಾಯಿದ್ದೀರಾ? ಸಿಕ್ಕಾಪಟ್ಟೆ ಬಿಸಿಲಿದೆ ಅಲ್ವಾ. ಡೈಲಿ 1-2 ಸಲ ಸ್ನಾನ ಮಾಡಬೇಕು ಅಂತ ಅನಿಸುತ್ತೆ ಈ ಬಿಸಿಲಿಗೆ. ಅದರಲ್ಲೂ ಪ್ರೆಗ್ನೆಂಟ್ ಲೇಡೀಸ್ಗಂತೂ ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇರುತ್ತೆ. ಕೂದಲನ್ನೆಲ್ಲ ಸಿಕ್ ಬಿಡಿಸ್ಕೊಂಡು ನಾಳೆಗೆ ದೋಸೆ ಮಾಡುವ ಅಂತ ನಾನಿಲ್ಲಿ ದೋಸೆಗೆ ನೆನೆ ಹಾಕ್ಕೊಳ್ತಾ ಇದ್ದೀನಿ. ಮೆಜರ್ಮೆಂಟ್ ಹೇಳೋದಾದರೆ 2.5 ಕಪ್ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ. ಆ್ಯಂಡ್ 2 ಮುಷ್ಟಿಯಷ್ಟು ಕಡಲೆಬೇಳೆ, 1.5 ಟೇಬಲ್ ಸ್ಪೂನು ಮೆಂತ್ಯ ಹಾಕ್ಕೊಂಡೆ. ಆ್ಯಂಡ್ 2.5 ಮುಷ್ಟಿ ಇದು ಉದ್ದಿನಬೇಳೆ ಮತ್ತು 1.5 ಮುಷ್ಟಿಯಷ್ಟು ಅವಲಕ್ಕಿ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ. ಇವನ್ನೆಲ್ಲ ಚೆನ್ನಾಗಿ 3 ಸಲ ತೊಳ್ಕೊಬೇಕು. ಇದು ತುಂಬ ದಿನದ ಕ್ಲಿಪ್ಪಿಂಗ್ಸ್, ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸ್ವಲ್ಪ ಪ್ರೆಗ್ನೆನ್ಸಿ ಮುಂದುವರಿತಾ ಸುಸ್ತು ಜಾಸ್ತಿ ಆಗ್ತಾಯಿದೆ ಆ್ಯಂಡ್ ನಿದ್ದೆನೂ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡಲಿಕ್ಕಾಗಿರಲಿಲ್ಲ. ಹಾಗೆ ರೇಷನ್ ತಂದಿದ್ರು ಮನೆಯವರು. ರೇಷನ್ ಎಲ್ಲ ಒಂದು ಬಾಕ್ಸಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ತುಂಬಾ ಮೂಡ್ ಸ್ವಿಂಗ್ಸ್ ಇದೆ. ಒಂದಿನ ಖುಷಿಯಾಗಿದ್ರೆ ಒಂದಿನ ಸಿಕ್ಕಾಪಟ್ಟೆ ಅಳು ಬರುತ್ತೆ. ಒಂಥರ ರೋಲರ್ ಕೋಸ್ಟರ್ ಜರ್ನಿ ಆಗೋಗಿದೆ ಈ ಪ್ರೆಗ್ನೆನ್ಸಿ ಅಂತೂ ನನಗೆ. ನಾನಿಲ್ಲಿ ಯಾಕೆ ನಗ್ತಾ ಇದ್ದೀನಿ ಅಂದರೆ ಉಪ್ಪಿಟ್ಟು ರವೆ ತರಿಸಿದ್ದೆ. ಆ್ಯಕ್ಚುಲಿ ಈಸಿ ರೆಸಿಪಿ ಉಪ್ಪಿಟ್ಟು ಅಂದರೆ ಬೇಗ ಮಾಡಾಕ್ಬಿಡ್ತೀನಿ ಉಪ್ಪಿಟ್ಟನ್ನ. ವಾರದಲ್ಲಿ 1 ಸಲನಾದ್ರೂ ಉಪ್ಪಿಟ್ಟಿದ್ದೇ ಇರುತ್ತೆ. ಈ ಬಿಸಿಲಲ್ಲಿ ಅದೇನು ಉಪ್ಪಿಟ್ಟು ಮಾಡ್ತಾರೋ ಅಂತ ಅಂತಾರೆ ನಮ್ಮ ಮನೆಯಲ್ಲಿ. ಏನೋ ಒಂದು ಬೇಗ ಆಗೋದು ಮಾಡ್ಕೋಬೇಕಲ್ವ. ಸೊ ಹಾಗಾಗಿ ಉಪ್ಪಿಟ್ಟು ರವೆನ ತರಿಸಿದ್ದೆ 3 kg. ಎಲ್ಲ ಕೆಲಸನೂ ಒಬ್ಬಳೇ ಮಾಡ್ಕೋಬೇಕು. ಆ್ಯಂಡ್ ನನ್ನ ಪುಣ್ಯಕ್ಕೆ ಅಷ್ಟೊಂದು ವಾಮಿಟಿಂಗ್ ಸೆನ್ಸೇಷನ್ ಇಲ್ಲ ಈ ಪ್ರೆಗ್ನೆನ್ಸಿಲಿ. ತುಂಬಾ ರೇರು ಬೆಳಿಗ್ಗೆ ಹೊತ್ತು ವಾಮಿಟ್ ಆಗೋದು ಅಂತ ಅಂದರೆ. ಏನಪ್ಪ ಅಂದರೆ ಬೆಳಿಗ್ಗೆನ ಶುರು ಮಾಡೋದೇ ಸ್ವಲ್ಪ ತಡ ಆಗುತ್ತೆ. 6:30 ಶಾರ್ಪಾಗಿ ಎಚ್ಚರ ಆಗುತ್ತೆ. ಎದ್ದು ಅಲ್ಲಿ ಇಲ್ಲಿ ಓಡಾಡೋ ಅಷ್ಟೊತ್ತಿಗೆ 7 o'clock ಸ್ವಲ್ಪ ಸೆಟಲ್ ಆಗೋಕ್ಕೆ ನನಗೆ. ಇವತ್ತು ಹಪ್ಪಳ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಹಪ್ಪಳ ಮಾಡ್ಕೊಳ್ಳೋದಕ್ಕೋಸ್ಕರ ಎಲ್ಲನೂ ತಯಾರಿ ಮಾಡ್ಕೊಂಡಾಗಿದೆ. ಹಪ್ಪಳ ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನು ಈ ಲೋಟದ ಅಳತೆಯಲ್ಲಿ 2 ಲೋಟ ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊಳ್ತಾ ಇದ್ದೀನಿ. ತುಂಬ ದಿನ ಅಂದ್ಕೊಂಡು ಹಪ್ಪಳ ಮಾಡಬೇಕು ಅಂತ ಇವತ್ತು ಕಾಲ ಕೂಡ ಬಂದಿದೆ. ಆ್ಯಕ್ಚುಲಿ 4 ಬ್ಯಾಡಗೆ ಮೆಣಸಿನ್ಕಾಯಿ, 8-10 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಸಣ್ಣ ಮಾಡ್ಕೊಂಬರಬೇಕು. ಹಾಗೆ ಸಣ್ಣ ಆಗಲ್ವಲ್ಲ, ಹಾಗಾಗಿ ಬ್ಯಾಡಗೆ ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಳ್ತಾ ಇದ್ದೀನಿ 2 ತುಂಡಾಗಿ. ಅದಾದಮೇಲೆ 2 ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಫಸ್ಟು ಒಣಮೆಣ್ಸಿನ್ಕಾಯಿ ಏನಿದೆ ಅದನ್ನು ಮಿಕ್ಸರ್ ಮಾಡ್ಕೊಂಡಾದಮೇಲೆ ಜೀರಿಗೆ ಮತ್ತು ಕರಿಬೇವನ್ನ ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಬರೋಣ. ಅಂದರೆ 1 ಸುತ್ತು ಸಾಕು. ಸಿಕ್ಕಾಪಟ್ಟೆ ಘಾಟು ಖಾರ ಇದೆ ಅಂತ ಅನಿಸುತ್ತೆ ನೋಡಿ. ಈ ರೀತಿ ಆಗಿದೆ ನಾನು ಮಿಕ್ಸಿ ಮಾಡ್ಕೊಂಡಿರೋ ಮಿಶ್ರಣ. ಅದಾದಮೇಲೆ ನಾನಿಲ್ಲಿ ಒಲೆ ಮೇಲೇ ಹಪ್ಪಳ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ನಾವೇನು 2 ಲೋಟದಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ವಿ, ಅದೇ ಲೋಟದಲ್ಲಿ ನಾನು 4
ಲೋಟದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಚಂಬಲ್ಲಿ ಒಂದು ಚಂಬು ಕರೆಕ್ಟಾಗಿ 4 ಲೋಟ ಇತ್ತು. ಸೊ ನೀರೆಲ್ಲ ಹಾಕ್ಕೊಂಡ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಉಗುರು ಬೆಚ್ಚಗಾದಮೇಲೆ ನೀರು, ಅದಕ್ಕೆ ಉಪ್ಪನ್ನ ಸೇರಿಸ್ಕೊಂಡೆ, 2 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡೆ, ಮತ್ತು 1 ಟೇಬಲ್ ಸ್ಪೂನು ಅಜ್ವೈನ, ಮತ್ತು ನಾವೇನು ಮಿಕ್ಸರ್ ಮಾಡ್ಕೊಂಡಿದ್ವಿ ಖಾರ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಒಣಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳೋ ಬದಲು ಇದಕ್ಕೆ ಹಸಿಮೆಣ್ಸಿನ್ಕಾಯಿನೂ ಸೇರಿಸ್ಕೊಂಡು ಮಿಕ್ಸಿ ಮಾಡಿಕೊಂಡು ಹಾಕ್ಕೋಬೋದು ಖಾರಕ್ಕೆ. ಇದು ನಿಮ್ಮ ಚಾಯ್ಸ್, ನಿಮಗೆ ಇಷ್ಟ ಬಂದಿದ್ದು. ನಮ್ಮ ಮನೇಲಿ ಇವತ್ತು ಹಸಿಮೆಣ್ಸಿನ್ಕಾಯಿ ಇರಲಿಲ್ಲ, ಸೊ ಹಾಗಾಗಿ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಖಾರ ಮಾಡಿಕೊಂಡು ಹಪ್ಳಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇವಾಗ ಕುದಿ ಬರ್ತಾ ಇದೆ. ಸಡನ್ನಾಗಿ ಸೋಡಾ ಹಾಕ್ಬಿಟ್ಟೆ, ಹಾಗೆ ಎಲ್ಲ ಉಕ್ಕಿ ಕಡಿಗೆ ಹೋಗ್ಬಿಡ್ತು. ನನಗಿದು ಗೊತ್ತಾಗಲಿಲ್ಲ ಐಡಿಯಾ ಉಪ್ಪು ಬರುತ್ತೆ ಅಂತ. ಸೊ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಕುದ್ದಿದೆ. ಇವಾಗ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪನೇ. ಆ್ಯಕ್ಚುಲಿ ನಾನಿಲ್ಲಿ ಫಸ್ಟ್ ಟೈಮ್ ಹಪ್ಳ ಮಾಡ್ತಾ ಇರೋದು, ನಾನು ಒಬ್ಬಳೇ. ಈ ಬೇಸಿಗೆಯಲ್ಲೇ ಹಪ್ಳ ಸಂಡಿಗೆ ಎಲ್ಲ ಮಾಡಿಟ್ಕೋಬೇಕು, ಆಗಾಗ ಕರ್ಕೊಂಡು ತಿನ್ನೋದಕ್ಕೆ ಬರುತ್ತೆ. ಇನ್ನೇನು ಮಳೆಗಾಲ ಶುರುವಾಗಿ ಹೋಗುತ್ತೆ ಅಲ್ವಾ, ಆವಾಗ ಹಪ್ಳ ಸಂಡಿಗೆ ಎಲ್ಲ ಇಡೋದಕ್ಕಾಗೋದೇ ಇಲ್ಲ. ಹಿರಿಯರು ಸುಮ್ಮನೆ ಮಾಡಿಲ್ಲ ಅಲ್ವಾ, ಯಾವ ಟೈಮಲ್ಲಿ ಯಾವ ಗಳಿಗೆಯಲ್ಲಿ ಯಾವ ಕೆಲಸ ಮಾಡಬೇಕೋ ಅದನ್ನೇ ಮಾಡಬೇಕು. ನೀವೇನಾದರೂ ಮುದ್ದೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದರೆ ಈ ಥರ ಹಪ್ಳ ಮಾಡ್ಕೊಳ್ಳೋದು ತುಂಬ ಈಸಿ ಅಂತ ಅನಿಸುತ್ತೆ. ಹಿಂಗೆ ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಬಿಟ್ಟು ಸ್ವಲ್ಪ ಒಂದು 2 ನಿಮಿಷ ಕುದಿ ಬರಬೇಕು, ಅದು ಆ ರೀತಿ ಬಿಡಬೇಕು. ಚೆನ್ನಾಗಿ ಕುದ್ದಷ್ಟು ಹಪ್ಳ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನಾವೇನು ಪ್ರೆಸ್ ಮಾಡಿ ಒಣಗಾಕಿದಾಗ ಅದು ಹಪ್ಳ ಏನು ಪೀಸಸ್ ಆಗೋದಿಲ್ಲ, ಅಂದರೆ ಮುರುಕಾಗೋದಿಲ್ಲ, ಹಾಳೆ ಹರ್ಕೊಳ್ಳೋದಿಲ್ಲ ಅಂತ ಹೇಳ್ಬೋದು. ಇಲ್ಲಿ ನೀವಿಲ್ಲಿ ನೋಡ್ತಾ ಇರ್ಬೋದು, ಕುದಿ ಬರ್ತಾ ಇದೆ. ಇದು ರೆಡಿಯಾಗಿದೆ ಅಂತ ಅರ್ಥ. ನಾನಿಲ್ಲಿ ಹಿಟ್ಟನ್ನು ಕೂಡಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಿಧಾನವಾಗಿ ಕೂಡಿಸ್ಕೊಂಡು ಅದನ್ನು ಒಂದು 30 ಸೆಕೆಂಡ್ ಅಥವಾ 1 ನಿಮಿಷ ಹಾಗೆ ಬಿಡಬೇಕು. ಈ ರೀತಿ ನಿಧಾನವಾಗಿ ಕೂಡಿಸ್ಕೊಳ್ಳಿ, ಆವಾಗ ಗಂಟಾಗೋದಿಲ್ಲ. ಈ ರೀತಿ ಒಂದು ಸ್ವಲ್ಪನೂ ಹಿಟ್ಟು ಕಾಣಿಸ್ಬಾರ್ದು, ನೀರಿನ ಜೊತೆ ಹಿಟ್ಟು ಸೇರ್ಕೋಬೇಕು, ಆ ರೀತಿ ಮುದ್ದೆ ಥರ ಕೂಡಿಸ್ಕೋಬೇಕು. ಸ್ಟವ್ ಮೇಲೆ ಮಾಡ್ತಿದ್ರೆ ಫ್ಲೇಮ್ನ ಲೋ ಫ್ಲೇಮ್ ಮಾಡಿಕೊಂಡು ನಿಧಾನವಾಗಿ ಕಲಿಸ್ಕೊತ ಹೋಗಿ, ಏನೂ ತೊಂದರೆ ಇಲ್ಲ. ಈ ರೀತಿ ನಿಧಾನವಾಗಿ ಕೂಡಿಸ್ಕೊಂಡು ಹಿಟ್ಟನ್ನ ಈ ರೀತಿ ಕೂಟ್ಕೋಬೇಕು. ಈ ರೀತಿ ಎಲ್ಲದನ್ನು ಹಿಟ್ಟು ಕೂಡಿಸ್ಕೊಂಡ್ಮೇಲೆ 1 ನಿಮಿಷ ಪ್ಲೇಟ್ ಮುಚ್ಚಿ ಕೈ ಬಿಡಬೇಕು. ನೋಡ್ತಿರ್ಬೋದು, ನಾನು ಈ ಹಿಟ್ಟನ್ನೆಲ್ಲ ಸಮವಾಗಿ ಕೂಡಿಸ್ಕೊಂಡಿದ್ದೀನಿ. 1 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕೈ ಬಿಡ್ತೀನಿ. ಒಂದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಹಿಟ್ಟನ್ನ ಬೇಯಿಸ್ಕೊಂಡಿದ್ದಾಯಿತು. ಇವಾಗ ಕೆಳಗೆ ಇಳಿಸ್ಕೊಂಡು ಸ್ವಲ್ಪನೇ ಹಿಟ್ಟು ತೊಗೊಂಡು ಮುದ್ದೆ ರೀತಿ ಮಾಡಿ ಹಾಟ್ ಬಾಕ್ಸ್ಗೆ ಹಾಕ್ಕೋಬೇಕು. ನಮ್ಮ ಜೊತೆ 2-3 ಬೇಗ ಮಾಡಿಬಿಡ್ಬೋದು. ನಾನಿಲ್ಲಿ ಒಬ್ಬಳೇ ಮಾಡ್ತಿರೋದ್ರಿಂದ ಹಿಟ್ಟು ಬಿಸಿ ಇರಬೇಕು. ನಾವೇನು ಮುದ್ದೆ ಮಾಡ್ಕೊಂಡಿರ್ತೀವಲ್ಲ ಅದು ಬಿಸಿ ಇರಬೇಕು, ಆವಾಗಲೇ ಹಪ್ಪಳ ಒತ್ತೋದಕ್ಕೆ ಚೆನ್ನಾಗಾಗುತ್ತೆ. ಹಿಟ್ಟು ಬಿಸಿ ಇರುವಾಗಲೇ ಹಪ್ಪಳ ಒತ್ತಬೇಕು, ಹಾಗಾಗಿ ತಣ್ಣಗಾಗಬಾರ್ದು ಅಂತ ನಾನಿಲ್ಲಿ ಹಾಟ್ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಮುದ್ದೆ ಮಾಡಿ. ಈ ರೀತಿ ಹಿಟ್ಟು ಗಂಟಿಲ್ಲದೆ ಇರೋಂಗೆ ಈ ರೀತಿ ಕೂಡಿಸ್ಕೋಬೇಕು ಮೊದಲು.
ಒಂದು ಮುದ್ದೆ ಮಾಡೋ ಕ್ವಾಂಟಿಟಿಯಷ್ಟು ನಾನಿಲ್ಲಿ ತಗೊಂಡು ಹಿಟ್ಟನ್ನ ಮುದ್ದೆ ಥರ ಮಾಡಿಕೊಂಡು ಹಾಟ್ ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಬಿಸಿ ಬೇಗ ತಟ್ಟುತ್ತೆ ಕೈಗೆ, ಸ್ವಲ್ಪ ಬಿಸಿ ಇರುತ್ತಲ್ವ, ಕೈಗೆ ನೀರು ಹಿಂಗೆ ಎದ್ಕೊಂಡು ಹಾಗೆ ಮುದ್ದೆ ಮಾಡಿಕೊಂಡು ಹಾಟ್ ಬಾಕ್ಸ್ಗೆ ಹಾಕ್ಕೊಳ್ಳೋಣ. ಇದೇ ಥರ ಮುದ್ದೆ ಮಾಡಿಕೊಂಡು ಹಾಟ್ ಬಾಕ್ಸ್ಗೆ ಹಾಕ್ಕೊಂಡೆ. ಇಲ್ಲಿ 2 ಲೋಟಕ್ಕೆ 3 ಮುದ್ದೆ ಆಗಿದ್ವು. ಸೊ 3 ಮುದ್ದೆನೂ ತಣ್ಣಗಾಗದೇ ಇರಲಿ ಅಂತ ಹಾಟ್ ಬಾಕ್ಸ್ಗೆ ಹಾಕ್ಕೊಂಡು ಪಾತ್ರೆಯಲ್ಲಿರುವಂಥ ಹಿಟ್ಟೆಲ್ಲ ಸರಿಯಾಗಿ ಮುದ್ದೆ ಮಾಡಿಕೊಂಡು ಮುದ್ದೆ ಪಾತ್ರೆಯನ್ನ ಕೆರೆದು ಅದಕ್ಕೆ ನೀರು ಹಾಕಿ ಇಟ್ವಿ. ಈಗಲೇ ನೀರು ಹಾಕಿ ನೆನೆಯಿಡಬೇಕು, ಇಲ್ಲದಿದ್ದರೆ ಗಟ್ಟಿಯಾಗ್ಬಿಟ್ರೆ ಪಾತ್ರೆ ಎಲ್ಲ ಹಾಗೆ ಹಿಡ್ಕೊಳ್ಳುತ್ತೆ. ಮುದ್ದೆ ಎಲ್ಲ ಆದಮೇಲೆ ತಕ್ಷಣ ಪಾತ್ರೆನ ನೆನೆ ಬಿಟ್ಬಿಟ್ಟು ಹಪ್ಪಳ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ಕೊಳ್ಳೋಣ. ನಾನಿಲ್ಲಿ ರೂಮಲ್ಲೇ ಹಪ್ಪಳ ಮಾಡ್ಕೊಳ್ಳೋಣ ಅಂತ ಚಾಪೆ ಹಾಸ್ತಾಯಿದ್ದೀನಿ. ಚಾಪೆ ಮೇಲೆ ಒಂದು ವೇಲ್ ಹಾಸಿ ಅದ್ರ ಮೇಲೆ ಹಪ್ಪಳನ ಪ್ರೆಸ್ ಮಾಡಿಕೊಂಡು ಹಾಕ್ಕೊಳ್ಳೋಣ ಅಂತ ಎಲ್ಲ ತಯಾರಿ ಮಾಡಿಕೊಂಡೆ. ಮೊದಲನೇ ದಿನ ಏನು ಪ್ರೆಸ್ ಮಾಡಿ ಹಪ್ಪಳನ ಹಾಕ್ಕೊಳ್ತೀವಲ್ಲ, ಅದು ನೆರಳಲ್ಲೇ ಇರಬೇಕು. ಅದಾದಮೇಲೆ ನೆಕ್ಸ್ಟ್ ಡೇ ಬಿಸಿಲಿಗೆ ಒಣಗಾಕಿದ್ರೆ ಆಯಿತು, ಚೆನ್ನಾಗಾಗುತ್ತೆ ಹಪ್ಪಳ. ಹಪ್ಪಳ ಪ್ರೆಸರ್ನ ಮತ್ತು ಕವರ್ ಏನಿದೆ ಎರಡನ್ನೂ ತೊಳ್ಕೊಂಬಂದಿದೆ. ಎರಡನ್ನೂ ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡು ಇವಾಗ ಮುದ್ದೆನ ತೊಗೊಂಡು ಅದನ್ನು ಸಣ್ಣದಾಗಿ ಕೈಗೆ ಎಣ್ಣೆ ಹಚ್ಕೋಬೇಕು. ಈ ರೀತಿ ರೋಲ್ ಮಾಡಿಕೊಂಡು ಸಣ್ಣದಾಗಿ ಉಂಡೆ ಮಾಡಿಕೊಂಡು ಒಂದು ಬಟ್ಲಲ್ಲಿ ಹಾಕ್ಕೊಂಡೆ. ಈಗ ಪ್ರೆಸ್ಸರಲ್ಲಿ ಉಂಡೆ ಏನು ಮಾಡ್ಕೊಂಡಿದ್ನಲ್ಲ ಆ ಉಂಡೆನ ಇಟ್ಟು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ನಾನು ಹಪ್ಪಳ ಮಾಡ್ತಿರೋದು. ಅಂದರೆ ನಮ್ಮ ಅತ್ತೆ ಜೊತೆ ಎಲ್ಲ ಮಾಡಿದ್ದೀನಿ, ಬಟ್ ನಾನು ಒಬ್ಬಳೇ ಟ್ರೈ ಮಾಡಿರೋದು ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದು ಆ ಶೀಟ್ಗೆ ಏನಿದೆಯಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಂಡು ಆ ಉಂಡೆನ ಇಟ್ಟು ಪ್ರೆಸ್ ಮಾಡ್ಕೋಬೇಕು, ಆಗ ಅಂಟೋದಿಲ್ಲ. ಬಹಳ ಎಣ್ಣೆ ಹಚ್ಕೋಬಾರ್ದು, ಒಂದು ಸ್ವಲ್ಪ ಲೈಟಾಗಿ ಎಣ್ಣೆ ಹಚ್ಕೋಬೇಕು. ಅದೇ ರೀತಿ ಒಂದೊಂದೇ ಉಂಡೆಗಳನ್ನ ತೊಗೊಂಡು ಪ್ರೆಸ್ಸರಲ್ಲಿ ಪ್ರೆಸ್ ಮಾಡಿಕೊಂಡು ಹಾಕ್ಕೊಂಡೆ. ಈಗ ಎರಡನೇ ಮುದ್ದೆ ತೊಗೊಂಡು ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಹಿಂಗೆ ನಾದ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಬಟ್ಲಿಗೆ ಹಾಕ್ಕೋಬೇಕು. ಬಿಸಿ ಇರಬೇಕು ಉಂಡೆ, ಆವಾಗಲೇ ಹಪ್ಪಳ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಯಾರೆಲ್ಲ ಈ ಬೇಸಿಗೆಗೆ ಹಪ್ಪಳ ಸಂಡಿಗೆ ಮಾಡ್ಕೊಂಡ್ರಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೀವು ಸಹ ಇದೇ ರೀತಿನ ಹಪ್ಪಳ ಮಾಡೋದು ಹೇಳಿ. ಆ್ಯಕ್ಚುಲಿ ಇನ್ನು ಜೋಳದ ಹಪ್ಪಳ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ನಮ್ಮ ಮನೆಯವರು ಜೋಳ ತರಲಿಲ್ಲ. ಈ ಪ್ರೆಗ್ನೆನ್ಸಿಲಿ ಏನು ಹಪ್ಪಳ ಮಾಡ್ಕೊಳ್ತೀಯ ಒಬ್ಬಳೇ ಅಂತ ಅಂದು, ಹಾಗಾಗಿ ಅಕ್ಕಿ ಹಪ್ಪಳನೇ ಮಾಡಿಕೊಂಡೆ.
2 ಲೋಟ ಅಕ್ಕಿ ಹಿಟ್ಟಿಗೆ ನನಗಿಲ್ಲಿ ಕರೆಕ್ಟಾಗಿ 50 ಹಪ್ಪಳಗಳಾಗಿದ್ದಾವೆ. ಈ ರೀತಿ ಪ್ರೆಸ್ಸರಲ್ಲಿಟ್ಟು ಹೀಗೆ ಪ್ರೆಸ್ ಮಾಡಿಕೊಂಡು ಒಂದೇ ಪ್ರೆಸ್ ಮಾಡಬೇಕು ಒಂದೇ ಸಲ, ಹಾಗೆ ಆವಾಗ ಚೆನ್ನಾಗಿ ಬರುತ್ತೆ. 2 ಸಲ ಪ್ರೆಸ್ ಮಾಡೋಕ್ಕೋದ್ರೆ ಅದು ಬಗಲ ಆಗೋದಿಲ್ಲ ಹಪ್ಪಳ. ನೋಡ್ತಿರ್ಬೋದು ಹಪ್ಪಳ ಅಂಟ್ಕೊತಾ ಇಲ್ಲ ಕವರ್ಗೆ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈ ರೀತಿ ಒಂದೊಂದಾಗಿ ಪ್ರೆಸ್ ಮಾಡಿಕೊಂಡು ನೆರಳಲ್ಲೇ ಒಣಗಿಸ್ಕೋಬೇಕು ಫಸ್ಟ್ ಡೇ. ಅದಾದ ನಂತರ ಮರುದಿನ ಬಿಸಿಲಲ್ಲಿ ಒಣಗಿಸಿದ್ರೆ ಆಯಿತು. ಈ ಬಿಸಿಲಿಗೆ ಒಂದೇ ದಿನ ಒಣಗಿಬಿಡುತ್ತೆ ಹಪ್ಪಳ. ನನ್ನ ವಾಯ್ಸಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ನಾನು ಮಾತಲ್ಲಿ ಸ್ವಲ್ಪ ಸುಸ್ತು ಕಾಣಿಸ್ತಾ ಇದೆ, ಸ್ವಲ್ಪ ಟಯರ್ಡ್ನೆಸ್ ಇದ್ದೇ ಇರುತ್ತೆ ಈ ಪ್ರೆಗ್ನೆನ್ಸಿಲಿ. ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡು ಬಹಳ ದಿನ ಆಯಿತು, ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಈ ರೀತಿ ಹಪ್ಪಳಗಳನ್ನು ಪ್ರೆಸ್ ಮಾಡಿಕೊಂಡು ಈ ರೀತಿ ಹಾಕ್ಕೊಂಡೆ ನೋಡಿ. ಇದು 3ನೇ ಸುತ್ತಿನ ಉಂಡೆಗಳು ಮಾಡಿ ಹಾಕ್ಕೊಂಡು ತಿರ್ಗಾ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬೇಸಿಗೆ ಟೈಮಲ್ಲಿ ಮನೇಲೆ ಹಪ್ಪಳ ಮಾಡಿಕೊಂಡು ಕರ್ಕೊಂಡು ತಿನ್ನೋದ್ರಿಂದ ಎಷ್ಟು ರುಚಿಕರವಾಗಿರುತ್ತೆ. ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ವಾ. ಅಂಗಡಿಯಿಂದ ತರೋ ಹಪ್ಪಳಕ್ಕಿಂತ ಮನೇಲೇ ಮಾಡ್ಕೊಂಡು ತಿಂದರೆ ನಮಗೂ ಖುಷಿ ಇರುತ್ತೆ ನಾವು ಮಾಡಿದ್ದು ಅಂತ. ಸೊ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಫೈನಲಿ ಅಂತೂ ಇಂತೂ ಹಪ್ಪಳನ ಮಾಡಿಕೊಂಡೆ, ಅದು ಈ ವರ್ಷ. ಈ ರೀತಿ ಆಗಿದ್ವು ಹಪ್ಪಳಗಳು, 50 ಹಪ್ಪಳಗಳಾಗಿದ್ದು. ಓಕೆ, ಇದಾಗಿತ್ತು ಇವತ್ತಿನ ವ್ಲಾಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್.